ಶ್ರೀ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಸಂದರ್ಭ ಆಯೋಜಿಸಿದ್ದ ಸಾಹಿತ್ಯ ಸಮ್ಮೇಳನದ 88ನೇ ಅಧಿವೇಶನವನ್ನು ಬೆಂಗಳೂರಿನ ಹಿರಿಯ ವಿದ್ವಾಂಸ ಡಾಕ್ಟರ್ ಎಸ್ ರಂಗನಾಥ್ ದೀಪ ಬೆಳಗಿ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಸಭಾಂಗಣಕ್ಕೆ ಕರೆದುಕೊಂಡು ಬರಲಾಗಿ ಬೆಂಗಳೂರಿನ ಹಿರಿಯ ವಿದ್ವಾಂಸ ಡಾಕ್ಟರ್ ಎಸ್ ರಂಗನಾಥ್ ದೀಪ ಬೆಳಗಿ ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ ಸಾಹಿತ್ಯ ಸಮಾಜದ ಕನ್ನಡಿಯಂತಿದ್ದು, ಸಮಾಜದ ರಕ್ಷಣೆ ಮತ್ತು ಪೋಷಣೆಗೆ ಸಾಹಿತ್ಯ ಅಗತ್ಯ. ಸಾಹಿತ್ಯಕ್ಕೆ ಔಷಧೀಯ ಗುಣವೂ ಇದ್ದು ಜೀವನ ಮೌಲ್ಯಗಳ ಆಕರವಾಗಿದೆ. ಸಾಹಿತ್ಯ, ಸಂಗೀತ ಮತ್ತು ಕಲೆಯ ಸ್ಪರ್ಶ ಇಲ್ಲದ ಮನುಷ್ಯ ಕೋಡು ಬಾಲವಿಲ್ಲದ ಪ್ರಾಣಿಯಂತೆ ಆಗುತ್ತಾನೆ. ಸಾಹಿತ್ಯದಿಂದ ಸಮಾಜ ಸುಧಾರಣೆಯೊಂದಿಗೆ ಮಾನವೀಯ ಮೌಲ್ಯಗಳ ಉದ್ದೀಪನ ಹಾಗೂ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸಲು ಸಾಧ್ಯವಾಗುತ್ತದೆ. ಸಾಹಿತ್ಯದಲ್ಲಿ ಧರ್ಮ, ಕಲೆ, ಚಿತ್ರಕಲೆ, ಜೀವನ ಸೌಂದರ್ಯ, ವ್ಯಾಕರಣ, ವೈಚಾರಿಕತೆ ಎಲ್ಲವೂ ಅಡಕವಾಗಿದೆ. ಕೊರೋನಾದಿಂದ ಮುಕ್ತಿ ಪಡೆಯಲು ಕೂಡ ಸಾಹಿತ್ಯ ಪ್ರಮುಖ ಮಾಧ್ಯಮವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಶಿಸ್ತು ಇಲ್ಲದ ಶಾಲೆ, ದಯೆ ಇಲ್ಲದ ಧರ್ಮ, ಪಾಲನೆ ಇಲ್ಲದ ಬೋಧನೆ ವ್ಯರ್ಥವಾಗುತ್ತದೆ. ಸಾಹಿತ್ಯದ ಮೂಲಕ ಆಧ್ಯಾತ್ಮಿಕ, ಧಾರ್ಮಿಕ, ಮಾನವೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸಾಹಿತ್ಯದ ಅಧ್ಯಯನದಿಂದ ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ದೇವೇಂದ್ರ ಪೂಜ್ಯತೆ ಸ್ವರ್ಗೆ ವೀರೇಂದ್ರಸ್ತು ಮಹೀತಲೆ ದೇವೇಂದ್ರಾದಪ್ಯತಿತಮ ವೀರೇಂದ್ರಸ್ತು ಜನಪ್ರಿಯ. ದೇವೇಂದ್ರ ಸ್ವರ್ಗದಲ್ಲಿ ಗೌರವಿಸಲ್ಪಡ್ತಾನೆ, ವೀರೇಂದ್ರರು ಭೂಲೋಕದಲ್ಲಿ ಗೌರವಿಸಲ್ಪಡ್ತಾರೆ. ಆದರೆ ದೇವೇಂದ್ರರಿಗಿಂತಲೂ ಹೆಚ್ಚು ಜನಪ್ರಿಯರಾಗಿರೋರು ಯಾರು ಅಂದರೆ ವೀರೇಂದ್ರಯವರು. ಆಶ್ಚರ್ಯವಾಗಿ ನೋಡಿದಾಗ ಅವರು ಅಂದಪಕ್ಕಂಬಂದರು, ಆ ಕಡೆಯಿಂದ ಓದಿ ಅಂತ 72 ಆಗಿತ್ತು. ಹಾಗೆ ವೀರೇಂದ್ರ ಹೆಗ್ಡೆಯವರಿಗೆ 72 ಆಗಿದ್ದರೂ ಕೂಡ 27 ತರಹ ಉತ್ಸಾಹಶಾಲಿಗಳಾಗಿದ್ದಾರೆ. ಪ್ರಸಕ್ತ ಜೀವನದಲ್ಲಿ ಎಲ್ಲರಿಗೂ ಸಹ ಬೆಲೆ ಗೊತ್ತಿದೆಯೇ ಹೊರತು ಮೌಲ್ಯಗಳ ಬೆಲೆ ಯಾರಿಗೂ ಗೊತ್ತಿಲ್ಲ. ಮಾಡರ್ನ್ ಮ್ಯಾನ್ ನೋಸ್ ದಿ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್ ಎಂದು ಆಸ್ಕರ್ ವೈಲ್ಡ್ ಹೇಳುತ್ತಾನೆ. ಮಾಡರ್ನ್ ಮ್ಯಾನ್ ಈಸ್ ಎಕ್ಸ್ಟರ್ನಲಿ ಸೊಫಿಸ್ಟಿಕೇಟೆಡ್, ಇಂಟರ್ನಲಿ ಸಫಕೇಟೆಡ್. ಜೆ ಕೃಷ್ಣಮೂರ್ತಿಯವರು ಹೇಳ್ತಕ್ಕಂಥ ಮಾತು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರಕಾರ values are not rules or statutes to be written down in the form of law. They are internalized process of living to be passed down to posterity in its pristine purity ಅಂತ. ಶಿಸ್ತು ಇಲ್ಲದ ಶಾಲೆ, ಶೀಲವಿಲ್ಲದ ಬಾಳ್ವೆ, ಮೌಲ್ಯವಿಲ್ಲದ ಶಿಕ್ಷಣ, ವಿನಯವಿಲ್ಲದ ವಿದ್ಯೆ, ಅರ್ಥವಿಲ್ಲದ ಶಾಸ್ತ್ರ, ದಯೆ ಇಲ್ಲದ ಧರ್ಮ, ದುಡಿಮೆ ಇಲ್ಲದ ಸಂಪತ್ತು, ಪಾಲನೆ ಇಲ್ಲದ ಬೋಧನೆ, ಚಾಲನೆ ಇಲ್ಲದ ಯೋಜನೆ, ಅನುಕಂಪವಿಲ್ಲದ ಅಂತಃಕರಣ, ತತ್ವವಿಲ್ಲದ ರಾಜಕೀಯ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಮೌಲ್ಯಗಳ ಬಗ್ಗೆ ಚಿಂತನೆ ಅವಶ್ಯಕ ಎಂಬುದನ್ನು ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದ್ದಾರೆ. ಹ್ಯೂಮನ್ ಅಚೀವ್ಮೆಂಟ್ಸ್ ಆರ್ ಸೋರಿಂಗ್, ಹ್ಯುಮೇನ್ನೆಸ್ ಈಸ್ ಫಾಲಿಂಗ್. ಮೌಲ್ಯ ಎಂಬ ಪದ ಮೂಲ ಎಂಬುದರಿಂದ ಬಂದಿದೆ. ಮೂಲ ಎಂದರೆ ಆಧಾರ ಅಥವಾ ಅಡಿಪಾಯ. ಸದ್ಗುಣಗಳು, ಸತ್ಸಂಪ್ರದಾಯಗಳು ಸಂಪನ್ನಗೊಂಡು ಸಾಕ್ಷಾತ್ಕಾರವಾದಾಗ ಅದು ಸಿದ್ಧಾಂತವಾಗಿ ಮೌಲ್ಯವಾಗುತ್ತದೆ. ಮೌಲ್ಯಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ, ಧಾರ್ಮಿಕ ಮೌಲ್ಯ, ಶಾಶ್ವತ ಮೌಲ್ಯ, ಮಾನವೀಯ ಮೌಲ್ಯಗಳು ಎಂಬುದಾಗಿ ವಿಭಾಗಗಳುಂಟು. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರೆ ಸಮಾಜಕ್ಕೆ ಒಳಿತಾಗುತ್ತದೆ. ಈ ಜಗತ್ತಿನಲ್ಲಿ ಯಾರಿಗೂ ರೋಗ ರುಜಿನಗಳು ಬಾರದಿರಲಿ ಎಂಬ ವೈದ್ಯ ಆಶಿಸಿದರೆ, ಈ ಜಗತ್ತಿನಲ್ಲಿ ಯಾರೂ ಜಗಳವಾಡದಿರಲಿ ಎಂದು ವಕೀಲ ಪ್ರಾಮಾಣಿಕವಾಗಿ ಆಶಿಸಿದರೆ ಅದು ಅವರೊಳಗಿನ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಮೌಲ್ಯಗಳು ನಮಗೆ ಆಂತರಿಕ ಆನಂದವನ್ನು, ಶಾಂತಿಯನ್ನು ನೀಡುತ್ತದೆ. ನೆನೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ಎಂಬುದೇ ಮನಃಶುದ್ಧಿ, ಅದೇ ವಾಕ್ಶುದ್ಧಿ. ಇದನ್ನೇ ಜರ್ಮನ್ ಗಾದೆ ಎಂದು ಹೀಗೆ ಹೇಳುತ್ತದೆ: ಕಣ್ಣುಗಳು ತಮ್ಮನ್ನು ನಂಬುತ್ತದೆ, ಕಿವಿಗಳು ಇತರರನ್ನು ನಂಬುತ್ತದೆ ಅಂತ. ಜೀವನದಲ್ಲಿ ಇನ್ನೊಬ್ಬರಿಗೆ ನೆರವಾಗುವ ಅವಕಾಶಗಳು ಬಂದಾಗ ಬಿಡಬಾರದು ಎಂಬ ಮೌಲ್ಯವನ್ನು ಹೆಮಿಂಗ್ವೇ ಈ ರೀತಿ ಹೇಳುತ್ತಾನೆ: ಮಾರಲ್ ಈಸ್ ವಾಟ್ ಯು ಫೀಲ್ ಗುಡ್ ಆಫ್ಟರ್,
ಇಮ್ಮಾರಲ್ ಈಸ್ ವಾಟ್ ಯು ಫೀಲ್ ಬ್ಯಾಡ್ ಆಫ್ಟರ್ ಎಂಬುದಾಗಿ. ಸಾಹಿತ್ಯ ನಮ್ಮ ಜೀವನದಲ್ಲಿ ಪಡೆದ ಸಹಾಯವನ್ನು ಎಂದೂ ಸಹ ಮರೆಯಬಾರದು, ಹಾಗೂ ಇತರರಿಗೆ ಮಾಡಿದ ಸಹಾಯ ನೆನೆಯಬಾರದು ಎಂದು ವಾಲ್ಮೀಕಿಗಳ ಆಶಯ. ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 14/12/2020 ಸೋಮವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 88ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು, ಖ್ಯಾತ ವಿಮರ್ಶಕರು ಆಗಿರುವ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮಾತನಾಡುತ್ತಾ, ಕಾಲಕ್ಕೆ ತಕ್ಕಂತೆ ಪರಂಪರೆ ಬಗ್ಗೆ ಗೌರವ ಉಳಿಸಿಕೊಂಡು ಆಧುನಿಕತೆಯ ಸ್ಪರ್ಶ ನೀಡಿದಾಗ ಅದು ಹೆಚ್ಚು ಮೌಲ್ಯಯುತವಾಗಿ ವಿಶ್ವಾಸಾರ್ಹತೆಯನ್ನು ಪಡೆಯುತ್ತದೆ. ಧರ್ಮದ ನಡೆ ಸಮಾಜದ ಕಡೆಗೆ ಆಗಬೇಕು ಎಂದು ಅವರು ಹೇಳಿದರು. ಧರ್ಮಕ್ಕೆ ಮಾತ್ರ ಹೃದಯದೊಂದಿಗೆ ಮಾನವೀಯತೆಯ ಸ್ಪರ್ಶ ಇರಬೇಕು. ನಂಬಿಕೆಯೇ ಧರ್ಮಸ್ಥಳದ ಶಕ್ತಿ, ನಂಬಿಕೆಯೇ ದೇವರು. ಕಳೆದ 8 ಶತಮಾನಗಳಿಂದ ಧರ್ಮಸ್ಥಳದಲ್ಲಿ ಇದನ್ನು ಪಾಲಿಸಿಕೊಂಡು ಬರಲಾಗಿದೆ. ಇಂದು ಎಲ್ಲೆಡೆ ಧರ್ಮ ಮತ್ತು ರಾಜಕೀಯ ಎರಡೂ ಕ್ಷೇತ್ರಗಳು ಭ್ರಷ್ಟವಾಗಿವೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಧರ್ಮಸ್ಥಳದಲ್ಲಿ ಅನ್ನದಾನ, ವಿದ್ಯಾದಾನ, ಔಷಧಿ ದಾನ ಮತ್ತು ಅಭಯದಾನ ಎಂಬ ಚತುರ್ವಿಧ ದಾನ ಪರಂಪರೆಯೊಂದಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಯುವ ಜನತೆಯಲ್ಲಿ ಮತ್ತು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬ ಸ್ವಶಕ್ತಿ ದಾನವನ್ನು ಅಳವಡಿಸಿಕೊಂಡು ಕ್ರಾಂತಿಕಾರಿ ಸುಧಾರಣೆ ಮಾಡಿದ್ದಾರೆ. ಧರ್ಮದ ನಡಿಗೆಯನ್ನು ಸಮಾಜದ ಕಡೆಗೆ ತಿರುಗಿಸಿದ್ದಾರೆ. ಇಂದು ಎಲ್ಲೆಡೆ ಸತ್ಯ ಕಣ್ಮರೆಯಾಗುತ್ತಿದ್ದು ಸುಳ್ಳು ಮತ್ತು ಅವ್ಯವಹಾರಗಳೇ ವಿಜೃಂಭಿಸುತ್ತಿವೆ. ಆದರೆ ಧರ್ಮಸ್ಥಳದಲ್ಲಿ ಸತ್ಯ, ಧರ್ಮ, ನ್ಯಾಯ ಮತ್ತು ನೀತಿ ನೆಲೆ ನಿಂತಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸತ್ಯವನ್ನು ಸ್ತುತಿಯಾಗದಾಗ ಹೇಳೋದು ಕಷ್ಟ ಅಂತ. ಭಾರತೀಯರಲ್ಲಿ ಈ ಗುಣವಾಚಕಗಳನ್ನು ಬಳಸೋದಿದೆಯಲ್ಲ, ತುಂಬ ಅತಿಯಾಗಿ ಬಳಸ್ತಾರೆ. ಮಾಸ್ತಿ ಹೇಳಿದ್ರಲ್ಲ, ಸತ್ಯವನ್ನು ಸ್ತುತಿಯಾಗದ ಹಾಗೆ ಹೇಳೋದು ಒಂದು ಸವಾಲಿನ ಕೆಲಸ ಅಂತ. ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತನಾಡುವಾಗ ಈ ಸವಾಲನ್ನು ನಾನು ಎದುರಿಸ್ತಾ ಇದ್ದೀನಿ. ಗಾಢವಾದ ನಂಬಿಕೆಯೇ ದೇವರು. ಆಧುನಿಕ ಜಗತ್ತಿನ ದೊಡ್ಡ ಸವಾಲೇನು ಅಂತಂದರೆ ಈ ನಂಬಿಕೆಯನ್ನು ಹೇಗೆ ಕಾಪಾಡಿಕೊಳ್ಳೋದು ಜನಸಾಮಾನ್ಯರಲ್ಲಿ ಅಂತ. ಧರ್ಮಸ್ಥಳದ ಶಕ್ತಿ ಇರೋದೇ ನನಗನ್ನಿಸಿದ್ದು ಇಂಥ ನಂಬಿಕೆಯನ್ನು 8 ಶತಮಾನಗಳಿಂದ ಜತನದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಬಹಳ ದೊಡ್ಡ ಶಕ್ತಿ ಇದು. ಅದು ಹೇಗೆ ಸಾಧ್ಯ ಆಗಿದೆ ಅದು ಬೇರೆಯ ಮಾತು. ಆದರೆ ಈ ನಂಬಿಕೆಯನ್ನು ಅಂದಿನಿಂದ ಇಂದಿನವರೆಗೆ ಇವತ್ತಿಗೂ ಕಾಪಾಡ್ಕೊಂಡು ಬಂದಿರೋದಿದೆಯಲ್ಲ, ನಾವಿಲ್ಲಿ ಏನನ್ನೇ ಕೊಟ್ಟರೂ ಅದು ಸಾರ್ಥಕವಾಗಿ ಬಳಕೆ ಆಗತ್ತೆ. 1 ಪೈಸೆ ಕೂಡ ಪೋಲಾಗೋದಿಲ್ಲ. ಇದು ಜನಮಾನಸದಲ್ಲಿ ಧರ್ಮಸ್ಥಳದ ಬಗ್ಗೆ ಇರುವ ಖಚಿತವಾದ ನಂಬಿಕೆ. ಇದಕ್ಕೆ ಕಾರಣರು ಯಾರು ಅಂತಂದರೆ ವೀರೇಂದ್ರ ಹೆಗ್ಗಡೆಯವರು. ಧರ್ಮ ವೀರೇಂದ್ರ ಹೆಗ್ಗಡೆಯವರನ್ನು ಕಾಪಾಡ್ತಿದೆ ಅನ್ನೋದಕ್ಕಿಂತ ವೀರೇಂದ್ರ ಹೆಗ್ಗಡೆಯವರು ಧರ್ಮವನ್ನು ರಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಉತ್ಪ್ರೇಕ್ಷೆಯ ಮಾತು ಆಗೋದಿಲ್ಲ ಅಂತ ನನಗನ್ನಿಸುತ್ತೆ. ಧರ್ಮ 2 ಪ್ರಬಲವಾದ ಕ್ಷೇತ್ರಗಳು ನಮ್ಮನ್ನು ಅತ್ಯಂತ ಗಾಢವಾಗಿ ಪ್ರಭಾವಿಸುವಂಥದ್ದು. ನಾವು ಒಪ್ಪಲಿ ಬಿಡಲಿ, ಒಂದು ರಾಜಕೀಯ, ಇನ್ನೊಂದು ಧರ್ಮ. ಇವೆರಡೂ ನಮ್ಮ ಬದುಕಿನ ರಚನಾ ವಿನ್ಯಾಸವನ್ನು ರೂಪಿಸುವ ಅತ್ಯಂತ ಪ್ರಬಲವಾದ ಶಕ್ತಿಗಳು. ಇವೆರಡೂ ನಮ್ಮ ಕಾಲದಲ್ಲಿ ಭ್ರಷ್ಟವಾಗಿಬಿಟ್ಟಿವೆ. ಧರ್ಮನೂ ಭ್ರಷ್ಟವಾಗಿದೆ, ರಾಜಕೀಯವೂ ಭ್ರಷ್ಟವಾಗಿದೆ. ಆಧುನಿಕತೆಯ ಸ್ಪರ್ಶ ಇಲ್ಲದ ಪರಂಪರೆ ಇರುತ್ತಲ್ಲ, ಅದು ಜಡ ಸಂಪ್ರದಾಯ ಆಗಿಬಿಡುತ್ತೆ. ಸಂಪ್ರದಾಯದ ಬಗ್ಗೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಪರಂಪರೆಗೂ ಸಂಪ್ರದಾಯಕ್ಕೂ ವ್ಯತ್ಯಾಸ ಇದೆ. ಜಡವಾದ ಆಚರಣೆ ಸಂಪ್ರದಾಯ, ಅರ್ಥಪೂರ್ಣವಾದ ಆಚರಣೆ ಪರಂಪರೆ. ಆಧುನಿಕತೆಯ ಸ್ಪರ್ಶ ಇಲ್ಲದೆ ಕೇವಲ ಪರಂಪರೆಯ ಬಗ್ಗೆ ಮಾತನಾಡೋರು ಜಡರಾಗಿಬಿಡ್ತಾರೆ, ಇವತ್ತಿಗೆ ಸಲ್ಲೋದೇ ಇಲ್ಲ. ಹಿರಿಯರ ವಿವೇಕ, ಯೌವನದ ಉತ್ಸಾಹ ಇವೆರಡು ಒಟ್ಟಿಗೆ ಹೋಗಬೇಕು. ಪರಂಪರೆಯ ಬಗ್ಗೆ ಗೌರವ ಇರಬೇಕು, ಆಧುನಿಕತೆಯ ಸ್ಪರ್ಶ ಅದಕ್ಕಿರಬೇಕು. ಆಗ ಮಾತ್ರ ಪರಂಪರೆ ಸಮಕಾಲೀನತೆಗೆ ಸಲ್ಲುವಂಥದ್ದು. ಧರ್ಮಸ್ಥಳದ ಎಲ್ಲ ಚಟುವಟಿಕೆಗಳು ಹೇಗಿವೆ ಅಂತಂದರೆ ಪರಂಪರೆಯ ಬಗ್ಗೆ ಗೌರವವನ್ನು ಇಟ್ಕೊಂಡೇ ಅದು ಎಲ್ಲದಕ್ಕೂ ಆಧುನಿಕತೆಯ ಸ್ಪರ್ಶವನ್ನು ನೀಡಿರೋದು. ಈ ರೀತಿಯ ಕ್ರೆಡಿಬಿಲಿಟಿಯನ್ನು ಕಾಪಾಡೋದಿರುತ್ತಲ್ಲ,
ಇದು ಯಾವುದೇ ಸಂಸ್ಥೆಗೆ ಗೌರವವನ್ನು ತರುವಂಥ ವಿಚಾರ. ಇವತ್ತು ಎಲ್ಲ ಸಂಸ್ಥೆಗಳೂ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ಬಿಟ್ಟಿವೆ. ಧರ್ಮಸ್ಥಳ ಈ ಕ್ರೆಡಿಬಿಲಿಟಿಯನ್ನು ಕಾಪಾಡದೇ ಇದೆ ಅಂತ. ಮೂಲ ಆಶಯವೇ ಧರ್ಮಸ್ಥಳದ್ದು ಈ ಚತುರ್ಧಾನ ಪರಂಪರೆ. ಬಹುಶಃ ಎಂಥ ದೊಡ್ಡ ಮನಸ್ಸು ಈ ಚತುರ್ಧಾನ ಪರಂಪರೆಯನ್ನು ರೂಪಿಸ್ತು ಅಂತ ಇವತ್ತು ನೆನಪಿಸ್ಕೊಂಡ್ರೆ ನನಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಆ ಪ್ರತಿಭೆಗೆ ಮಾಡಬೇಕು ಅಂತ ಅನಿಸುತ್ತೆ. ಸಮಾಜದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಈ 4 ದಾನಗಳು: ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನ. ಬದುಕಿಗೆ ಬಹಳ ಮುಖ್ಯ ಆಗಿರುವಂಥದ್ದು 2 ಕ್ಷೇತ್ರಗಳು, ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಎರಡೂ ಒಂದು ರೀತಿ ಒಂದು ಕಾಲಕ್ಕೆ ಸೇವಾ ವಲಯಗಳಾಗಿತ್ತು. ನಮ್ಮ ಕಾಲದಲ್ಲಿ ಈ ಎರಡೂ ಉದ್ಯಮಗಳಾಗೋಯಿತು. ಇವತ್ತು ಗಮನಿಸಿ, ಹಣ ಮಾಡಬೇಕು ಅನ್ನೋ ಹಾಗಿದ್ದರೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಉದ್ಯಮಿಗಳು ಎಲ್ಲರದ್ದು ಒಂದೊಂದು ಆಸ್ಪತ್ರೆ ಇದೆ, ಒಂದೊಂದು ಕಾಲೇಜ್ ಇದೆ. ಕಾಲೇಜ್ ಯಾಕೆ ಮಾಡ್ತಾರೆ ಅಂತಂದರೆ, ಆಸ್ಪತ್ರೆ ಯಾಕೆ ಕಟ್ಟಿಸ್ತಾರೆ ಅಂದರೆ ಸೇವೆಗೆ ಅಂತಲ್ಲ, ಹಣವನ್ನು ಮಾಡಬಹುದು ಅಂತ ಕಟ್ಟಿಸ್ತಾ ಹೋಗ್ತಿದ್ದಾರೆ. ಸೇವಾ ವಲಯವಾಗಿ ಅಥವಾ ಇವತ್ತು ಧರ್ಮಸ್ಥಳ ವಿದ್ಯೆಯನ್ನು, ಔಷಧವನ್ನು ಸೇವಾ ವಲಯವನ್ನಾಗಿ ಕಾಪಾಡ್ತಾ ಇದೆಯಲ್ಲ, ಇದು ಬಹುಶಃ ಬಹಳ ದೊಡ್ಡ ಸಂಗತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಿರಿಯರು ಹಾಕಿಕೊಟ್ಟ ಈ 4 ದಾನಗಳ ಜೊತೆಗೆ ಮತ್ತೊಂದು ದಾನವನ್ನು ವೀರೇಂದ್ರ ಹೆಗ್ಗಡೆಯವರು ಇವತ್ತು ಸೇರಿಸ್ಕೋಬೇಕು ಇದಕ್ಕೆ ಅಂತ, ಪಂಚದಾನ ಅಂತ ಇದಾಗಬೇಕು ಅಂತ ನನಗನ್ನಿಸ್ತಾ ಇದೆ. ಅದ್ಯಾವುದು ಅಂತಂದರೆ ಸ್ವಶಕ್ತಿ ದಾನ ಅಂತ. ಅನೇಕ ಗ್ರಾಮೀಣ ಪ್ರದೇಶದ ಯುವತಿಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಸ್ವಉದ್ಯೋಗವನ್ನು ನೀವು ಮಾಡಿ ಅಂತ ಹೇಳಿ ಸ್ತ್ರೀ ಸಂಘಗಳ ಮೂಲಕ, ರೂಟ್ ಸೆಟ್ ಮೂಲಕ ಮಾಡ್ತಿರೋ ಕೆಲಸ ಇದೆಯಲ್ಲ, ಬಹುಶಃ ಇದಕ್ಕಿಂತ ಸಾರ್ಥಕವಾದ ಕೆಲಸವನ್ನು ನಾನು ಜಾಗತಿಕವಾಗಿ ಯಾವುದೇ ಧಾರ್ಮಿಕ ಸಂಸ್ಥೆಯಲ್ಲಿ ನಾನು ನೋಡಿಲ್ಲ. ಚತುರ್ದಾನಕ್ಕೆ ಬದಲಾಗಿ ಪಂಚದಾನ ಅನ್ನುವಂಥದ್ದು ಒಂದು, ಧರ್ಮದ ನಡಿಗೆ ಸಮಾಜದ ಕಡೆಗೆ ಅಂತ. ಧರ್ಮಸ್ಥಳದಲ್ಲಿ ಧರ್ಮದ ಸ್ವರೂಪ ಹೇಗಿದೆ ಅಂತಂದರೆ, ಕೇವಲ ಮಂಜುನಾಥನ ಆರಾಧನೆಯಲ್ಲಿ ಅಥವಾ ಜನರ ಮೌಢ್ಯವನ್ನು ಬಳಸ್ಕೊಂಡು ದೇವಾಲಯದ ಶ್ರೀಮಂತಿಕೆಯನ್ನು ಹಣದಿಂದ ಅಳೆಯೋದಾದರೆ ಒಬ್ಬ ವ್ಯಾಪಾರಿಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಏನ್ರಿ? ದೇವಸ್ಥಾನದ ಶ್ರೀಮಂತಿಕೆ ಜನರಿಗೆ ನೀನು ಎಷ್ಟು ಸಾರ್ಥಕವಾದ ಉಪಯುಕ್ತವಾದ ಕೆಲಸವನ್ನು ಮಾಡಿದೆ ಅನ್ನೋದ್ರ ಮೇಲೆ ಧರ್ಮದ ನೆಲೆಗಟ್ಟು ನಿಂತಿರುವಂಥದ್ದು. ಧರ್ಮಸ್ಥಳ ಹೀಗೆ ನಾಡಿನ ಅನೇಕ ಭಾಗಗಳ ಗ್ರಾಮೀಣ ಜನರಿಗೆ ಅಭಯವನ್ನು, ವಿಶ್ವಾಸ, ಅದರಲ್ಲೂ ಮಹಿಳೆಯರು. ಧರ್ಮಸ್ಥಳದಲ್ಲಿ ಹೆಗ್ಗಡೆ ಪರಂಪರೆ ಒಂದಿದೆ, ಆದರೆ ಹೆಗ್ಗಡತಿ ಪರಂಪರೆಯೊಂದನ್ನು ಗುರುತಿಸಬೇಕಾಗಿದೆ ಹೆಗ್ಗಡೆಯವರೇ ನೀವು. ಎಲ್ಲೋ ಹಳ್ಳಿಯಲ್ಲೋ ಮತ್ತೊಂದು ಕಡೆಯೋ ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಒಂದು ಹೆಣ್ಣಿನ ಬದುಕಿಗೆ ಭರವಸೆಯನ್ನು ನೀಡುವಂತಹ ಒಂದು ಪರಿಕ್ರಮವನ್ನು ಆ ವಾತ್ಸಲ್ಯ ಯೋಜನೆ ಒಳಗೊಂಡಿದೆ ಎನ್ನುವಂಥದ್ದು. ಧರ್ಮಕ್ಕೆ ಮಾನವೀಯತೆಯ ಸ್ಪರ್ಶ ಸಿಗೋದು ಹೀಗೇ. ಇಲ್ಲದೇ ಇದ್ದರೆ ಧರ್ಮ ಯಾಕ್ರಿ ಬೇಕು? ನಿಜವಾದ ಧರ್ಮದ ಶಕ್ತಿ ಎಲ್ಲಿದೆ ಅಂತಂದರೆ ಮಾನವೀಯತೆಯಲ್ಲಿ ಧರ್ಮದ ಶಕ್ತಿ ಇರುವಂಥದ್ದು. ಅಂದರೆ ಧರ್ಮಕ್ಕೆ ಪುರುಷ ಹೃದಯ ಅಲ್ಲ ಬೇಕಾಗಿರೋದು, ಮಾತೃ ಹೃದಯ ಬೇಕಾಗಿರುವಂಥದ್ದು. ಆದ್ದರಿಂದ ಹೀಗಾಗಿ ಈ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಎಲ್ಲ ಸಮರ್ಥ ನೇತೃತ್ವದ ಜೊತೆಗೆ ಮಾತೃ ಹೃದಯವೂ ಸೇರಿಕೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅನೇಕ ಚಟುವಟಿಕೆಗಳನ್ನು ನೋಡ್ಬೋದು. ಹೀಗಾಗಿ ಈ ಹೊತ್ತು ಧರ್ಮಸ್ಥಳದ ನಡಿಗೆ ಸಮಾಜದ ಕಡೆಗೆ, ಸಮಾಜದ ಉನ್ನತಿಯನ್ನು ಬಯಸುವ ಕಡೆಗೆ ಧರ್ಮಸ್ಥಳ ಇದೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಮಾನವ ಜೀವನಕ್ಕೆ ಹಿತವನ್ನುಂಟು ಮಾಡುವುದೇ ಸಾಹಿತ್ಯದ ಉದ್ದೇಶವಾಗಿದೆ. ಪಂಚಭೂತಗಳು ಹಾಗೂ ನಮ್ಮ ಪಂಚೇಂದ್ರಿಯಗಳು ಮಲಿನವಾಗದಂತೆ ಎಚ್ಚರಿಸುವ ಕಾರ್ಯ ಸಾಹಿತ್ಯದಿಂದಲೇ ಆಗುತ್ತದೆ. ಉತ್ತಮ ಸಾಹಿತ್ಯದ ಅಧ್ಯಯನದಿಂದ ನಮ್ಮ ಬದುಕಿಗೆ ಬೇಕಾದ ಉತ್ತಮ ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮೌಲ್ಯಗಳ ಪ್ರೇರಣೆ ದೊರಕುತ್ತದೆ ಎಂದು ಹೇಳಿದರು. ಧರ್ಮ ಮತ್ತು ಸಾಹಿತ್ಯ ಮಾನವ ಜೀವನದ ಏಳಿಗೆಗೆ ಪೂರಕ ಮತ್ತು ಪ್ರೇರಕವಾಗಿದೆ.
ಸರ್ವರ ಹಿತರಕ್ಷಣೆಯೊಂದಿಗೆ ಭಾಷಾ ಸಾಮರಸ್ಯ, ಭಾಷಾಭಿಮಾನದ ಜೊತೆಗೆ ಮಾನವೀಯ ಮೌಲ್ಯಗಳ ಉದ್ದೀಪನ ಹಾಗೂ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಸಾಹಿತ್ಯ ಅಗತ್ಯ. ಅರಿವೇ ಗುರು, ತನ್ನನ್ನು ತಾನು ಅರಿತು ಬಾಳಬೇಕು ಎಂಬ ದಿವ್ಯ ಸಂದೇಶ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಉಲ್ಲೇಖವಾಗಿದೆ. ಪುಸ್ತಕಗಳನ್ನು ಮಸ್ತಕಗಳಿಗೆ ತುಂಬಿದಾಗಲೇ ನಮಗೆ ಜ್ಞಾನದ ಅರಿವು ಗೋಚರವಾಗುತ್ತದೆ. ನಮಗೆ ಆಸಕ್ತಿಯ ವಿಷಯದ ಪುಸ್ತಕಗಳನ್ನು ಖರೀದಿಸಿ ಓದಬೇಕು ಎಂದು ಹೆಗ್ಗಡೆಯವರು ಸಲಹೆ ನೀಡಿದರು. ಮಕ್ಕಳಿಗೂ ಈ ಬಗ್ಗೆ ಪ್ರೇರಣೆ, ಪ್ರೋತ್ಸಾಹ ನೀಡಬೇಕು. ಆಗ ಮಾತ್ರ ಸಾಹಿತ್ಯದ ವಿವಿಧ ಮಜಲುಗಳ ಪರಿಚಯವಾಗಿ ಸಮಕಾಲೀನ ವಾಸ್ತವತೆಗಳಿಗೆ ಸ್ಪಂದಿಸುವ ಮನಸ್ಸುಗಳ ನಿರ್ಮಾಣವಾಗುತ್ತದೆ. ಕೊರೋನಾ ಸಮಯದಲ್ಲಿ ತಾನು ಅತಿ ಹೆಚ್ಚು ಪುಸ್ತಕಗಳನ್ನು ಸ್ವೀಕರಿಸಿದ್ದೇನೆ ಹಾಗೂ ಓದಿದ್ದೇನೆ ಎಂದು ಅವರು ಹೇಳಿದರು. ಧರ್ಮಸ್ಥಳದಿಂದ ಮಂಜುವಾಣಿ ಮತ್ತು ನಿರಂತರ ಎಂಬ 2 ಮಾಸಪತ್ರಿಕೆಗಳನ್ನು ಪ್ರಕಟಿಸಿ ಜ್ಞಾನ ಪ್ರಸಾರ ಮಾಡಲಾಗುತ್ತದೆ. ಸುಜ್ಞಾನ ನಿಧಿ ಯೋಜನೆಯಡಿ 34,897 ವಿದ್ಯಾರ್ಥಿಗಳಿಗೆ 48.91 ಕೋಟಿ ರೂಪಾಯಿ ಶಿಷ್ಯ ವೇತನ ನೀಡಲಾಗಿದೆ. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಹರಕೆ ರೂಪದಲ್ಲಿ ಬಂದ ವಸ್ತುಗಳು: ಅಕ್ಕಿ 1200 ಕ್ವಿಂಟಾಲ್, ತರಕಾರಿ 800 ಕ್ವಿಂಟಾಲ್, ಬೆಲ್ಲ 5 ಕ್ವಿಂಟಾಲ್, ರಾಗಿ 5 ಕ್ವಿಂಟಾಲ್, ಸಿಹಿ ತಿಂಡಿಗಳು 1,20,000, ಬಾದ್ಶಾ 25,000, ಮೈಸೂರು ಪಾಕ್ 10,000, ಹೋಳಿಗೆ 10,000. ದೀಪೋತ್ಸವದ 5 ದಿನಗಳಲ್ಲಿ 150 ತಂಡಗಳ 850 ಸದಸ್ಯರು ವಾದ್ಯ ಸೇವೆಯನ್ನು ಮಾಡಿರುತ್ತಾರೆ. ವಾಲಗ 80 ಜನ, ಬ್ಯಾಂಡ್ ಸೆಟ್ 220 ಜನ, ಶಂಖ 70 ಜನ, ಡೊಳ್ಳು ಕುಣಿತ 100. ವಾಲಗ 80 ಜನ, ಬ್ಯಾಂಡ್ ಸೆಟ್ 220 ಜನ, ಶಂಖ 70, ಡೊಳ್ಳು ಕುಣಿತ 100, ಕರಡಿ ಮೇಳ 150, ವೀರಗಾಸೆ 230 ಎಂದು ಹೆಗ್ಗಡೆಯವರು ತಿಳಿಸಿದರು. ಧರ್ಮದ ತಿರುಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಮತ್ತು ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ, ಸಾಹಿತ್ಯದ ಒಳಮರ್ಮಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿದೆ. ಒಂದು ಸಮ್ಮೇಳನ ಯಾಕಾಗಿ ಮತ್ತು ಹೇಗೆ ಜನೋಪಯೋಗಿ ಆಗಬಹುದು ಎಂಬುದು ನಾವಿಂದು ಚಿಂತಿಸಬೇಕಾದ ಅಂಶವೇ ಆಗಿದೆ. ಜಾಗತೀಕರಣ ಮತ್ತು ಖಾಸಗೀಕರಣಗಳ ವರ್ತಮಾನ ಸಂದರ್ಭದಲ್ಲಿ ವೃಷ್ಟಿ ಸಮಷ್ಟಿಯಾಗುವ, ವೈಯಕ್ತತೆಯು ಸಾಮಾಜಿಕವಾಗುವ, ಸ್ಥಳೀಯತೆಯು ಜಾಗತಿಕಗೊಳ್ಳುವ ಈಗಿನ ಈ ಸಂಧ್ಯಾಕಾಲದಲ್ಲಿ ಸಾಹಿತ್ಯ ಸಮ್ಮೇಳನದ ಅರ್ಥವಂತಿಕೆ ಹಿಂದೆಂದಿಗಿಂತಲೂ ಹೆಚ್ಚಿನ ಔಚಿತ್ಯವನ್ನು ಪಡೆದಿದೆ. ಬದುಕಿನಲ್ಲಿ ಸ್ಥಿತ್ಯಂತರಗಳು ಸಹಜ. ಅದಕ್ಕೆ ಹೊಂದಿಕೊಂಡು ಮೌಲ್ಯಗಳು ಬದಲಾಗುತ್ತಾ ಇರುತ್ತವೆ. ಇಂತಹ ಸಂದಿಗ್ಧ ಕಾಲದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವರು ಸನ್ಮಾರ್ಗಗಳಾಗುವಂತೆ ಪ್ರೇರಣೆ ನೀಡುವುದು ಧರ್ಮ ಸಮ್ಮೇಳನದ ಉದ್ದೇಶವು, ಧರ್ಮದ ಉದ್ದೇಶವಾಗಿದೆ. ಮತ್ತು ಪೂರಕವಾಗಿ ಸಾಹಿತ್ಯ ಕೂಡ ಅದನ್ನೇ ಮಾಡ್ತಾ ಇದೆ, ಅದರ ಜವಾಬ್ದಾರಿಯಾಗಿದೆ. ಕ್ಷೇತ್ರ ಧರ್ಮಸ್ಥಳದಲ್ಲಿ ಪುಸ್ತಕ ಹಾಗೂ ಓದುವ ಸಂಸ್ಕೃತಿಯನ್ನು ನಿರಂತರವಾಗಿ ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಮಂಜುನಾಥೇಶ್ವರ ಪ್ರತಿಷ್ಠಾನದಲ್ಲಿ ಸಾವಿರಾರು ಪುಸ್ತಕಗಳ ಸಂಗ್ರಹ ಇದೆ. ಸುಮಾರು 6,000ದಷ್ಟು ಓಲೆಗರಿ ಗ್ರಂಥಗಳ ಸಂಗ್ರಹವಿದೆ. ಅದಲ್ಲದೆ ಕ್ಷೇತ್ರದಿಂದ ಪ್ರಕಟವಾಗುವ ಮಂಜುವಾಣಿ ಪತ್ರಿಕೆ ಇವತ್ತು ಪ್ರಖ್ಯಾತವಾಗಿದೆ. ಅದರ ಜೊತೆಗೆ ನನಗೆ ಬಹಳ ಸಂತೋಷ ಅಂತಂದರೆ ಗ್ರಾಮೀಣ ಜನರ ಬದುಕನ್ನು ಪರಿವರ್ತನೆ ಮಾಡತಕ್ಕಂಥ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿರಂತರ ಎನ್ನುವ ಮಾಸಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು 8 ಲಕ್ಷ ಪ್ರಸಾರವನ್ನು ಹೊಂದಿರುವಂಥ ನಿರಂತರ ಪತ್ರಿಕೆ ನಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಅಲ್ಲಿ ಮಹಿಳೆಯರನ್ನು ಜಾಗೃತಿಗೊಳಿಸುವ, ಎಚ್ಚರಗೊಳಿಸುವ ಕಾರ್ಯವನ್ನು ನಿರಂತರ ಪತ್ರಿಕೆ ಮಾಡ್ತಾ ಇದೆ. ನನ್ನ ಧರ್ಮಪತಿ ಶ್ರೀಮತಿ ಹೇಮಾವತಿಯವರು ಸಾಹಿತ್ಯ ಮತ್ತು ಬದುಕನ್ನು ಒಂದೇ ಎಂದು ಭಾವಿಸಿದವರು. ದೀನ ದುರ್ಬಲರಿಗೆ ಕೇವಲ ಸಾಹಿತ್ಯದ ಸಂದೇಶ ಮಾತ್ರ ಅಲ್ಲ, ಪ್ರಕಟಿತ ಸಂದೇಶ ಮಾತ್ರ ಅಲ್ಲ, ವಾಸ್ತವ್ಯವಾಗಿಯೂ ಕೂಡ ಅವರಿಗೆ ಬದುಕನ್ನು ರೂಪಿಸಿ, ಬದುಕನ್ನು ಆಸ್ವಾದಿಸುವಂಥ ಮತ್ತು ಮರಣದಲ್ಲಿ ಕೂಡ ಸುಖವಾದ ಮರಣ, ಅಂದರೆ ರೋಗ ಬಂದು ಅನಾಥ ಪ್ರಜ್ಞೆಯನ್ನು ಬೆಳೆಸಿಕೊಂಡು ರೋಗಿಗಳಾಗಿ ಅನೇಕ ಮಂದಿ ದೇಹವನ್ನು ತ್ಯಾಗ ಮಾಡಿದ್ದಾರೆ. ದೀನ ದುರ್ಬಲರಿಗೆ ವಾತ್ಸಲ್ಯ ಅನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈ ಎಲ್ಲ ಅನಾಥರಿಗೆ ಮತ್ತು
ದುರ್ಬಲರಿಗೆ ಬೇಕಾಗುವಂಥ ದೈನಂದಿನ ಜೀವನ ವಸ್ತುಗಳನ್ನು ಕೊಡುವುದು ಮಾತ್ರ ಅಲ್ಲದೆ ನಮ್ಮ ಯೋಜನೆಯ ಸದಸ್ಯರು ಮತ್ತು ಅಲ್ಲಿ ಆ ಮನೆಗಳ ಸುತ್ತಮುತ್ತ ಇರತಕ್ಕಂಥವರಿಗೆ ಇವರನ್ನು ನೋಡ್ಕೋಬೇಕು, ಅವರಿಗೆ ಆಹಾರ ಕೊಡಬೇಕು, ಅವರನ್ನು ಅನಾರೋಗ್ಯ ಆದರೆ ಆಸ್ಪತ್ರೆಗೆ ಅಥವಾ ಔಷಧಿಯ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಸುಮಾರು 10,000 ಮಂದಿ ಈ ನಿರ್ಗತಿಕರಿಗೆ ಕಡುಬಡವರಿಗೆ ನಾವು ಅವರಿಗೆ ಸಹಾಯವನ್ನು ಕೊಟ್ಟಿದ್ದೇವೆ. ಸುಮಾರು 9 ಕೋಟಿಯಷ್ಟು ಮಾಸಾಶನವನ್ನು ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಜಲ ಜೀವನದ ಮೂಲ ಸೂತ್ರ. ಹಾಗಾಗಿ ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಕೆರೆಗಳ ಹೂಳೆತ್ತಿ ದುರಸ್ತಿ ಮಾಡಿ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಜ್ಞಾನತಾಣ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ 20,000 ಟ್ಯಾಬ್ಗಳನ್ನು ಮತ್ತು 10,000 ಲ್ಯಾಪ್ಟಾಪ್ಗಳನ್ನು ಎಂಜಿನಿಯರಿಂಗ್ ಮತ್ತು ದೊಡ್ಡ ಅಧ್ಯಯನ ಮಾಡುವವರಿಗೆ ಈ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಗಳನ್ನು ಹಂಚಿದ್ದೇವೆ. 34,897 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಶಿಷ್ಯ ವೇತನವನ್ನು ಕೊಡ್ತಾ ಇದ್ದೇವೆ. ಅಂದರೆ ಸ್ಕಾಲರ್ಶಿಪ್ ಅಲ್ಲದೆ ಇದು ಈಗ ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದು ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಆಗಿದೆ ಅಂತ ನಾನು ನಂಬಿದ್ದೇನೆ. ಮಹಿಳೆಯರಿಗೆ ಸ್ವಉದ್ಯೋಗ, ಪರಿಸರ ಪ್ರಜ್ಞೆ, ವ್ಯವಹಾರ ಜ್ಞಾನ ಮತ್ತು ಮಕ್ಕಳ ಶಿಕ್ಷಣ, ನಾಗರಿಕ ಸೌಲಭ್ಯಗಳ ಕುರಿತು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಇದರ ಜೊತೆಗೆ ಇವತ್ತು ನಮ್ಮ ಡಾಕ್ಟರ್ ವಿಘ್ನರಾಜ್ ಮತ್ತು ಪವನ್ ಕುಮಾರ್ ಎಂಬವರು ಇಬ್ಬರು ವಿದ್ವಾಂಸರು ಈ ಪುಸ್ತಕ ಸಂಗ್ರಹಾಲಯ ನೋಡ್ಕೊಳ್ತಾ ಇದ್ದಾರೆ. ಅವರು ಪ್ರಾಚೀನ ಭಾರತೀಯ ಲಿಪಿಗಳು ಅನ್ನುವಂಥ ಒಂದು ಗ್ರಂಥವನ್ನು ಪರಿಷ್ಕರಿಸಿ ಇವತ್ತು ಅದನ್ನು ಬಿಡುಗಡೆ ಆಗಲಿಕ್ಕಿದೆ. ಇವತ್ತು ಧರ್ಮದ ತಿರುಳು, ಸಾಹಿತ್ಯದ ಸತ್ವ, ಮನುಷ್ಯ ಹಿತವೇ ಆಗಿದೆ. ಆದ್ದರಿಂದ ಜನರಲ್ಲಿ ನೈತಿಕತೆ, ಸಚ್ಚಾರಿತ್ರ್ಯಗಳು ಬೆಳೆಸುವ ಕಾರ್ಯವು ಇವುಗಳಿಂದಲೇ ಆಗಬೇಕಾಗಿದೆ. ಇಂದು ಪಂಚಭೂತಗಳು, ಪಂಚೇಂದ್ರಿಯಗಳು ಮಲಿನವಾಗದಂತೆ ಎಚ್ಚರಿಸುವ ಕಾರ್ಯ ಸಾಹಿತ್ಯದಿಂದಲೇ ಆಗ್ತಾ ಇದೆ. ಸಹಿತವಾದುದು ಅಂದರೆ ಮಾನವ ಜೀವನಕ್ಕೆ ಹಿತವನ್ನುಂಟು ಮಾಡುವಂಥದ್ದೇ ಸಾಹಿತ್ಯವೆಂದು ಹೇಳಲಾಗಿದೆ. ಉತ್ತಮ ಸಾಹಿತ್ಯದ ಅಧ್ಯಯನದಿಂದ ಮಾನವನ ಬದುಕಿಗೆ ಅವಶ್ಯಕವಾದಂಥ ಉತ್ತಮ ನೈತಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ, ಸಾಮಾಜಿಕ ಮೌಲ್ಯಗಳ ಸತ್ಪ್ರೇರಣೆ ದೊರೆಯುತ್ತಾ ಇದೆ. ಧರ್ಮ ಮತ್ತು ಸಾಹಿತ್ಯ ಮಾನವರ ಏಳಿಗೆಗೆ ಪೂರಕ ಮತ್ತು ಪ್ರೇರಕವಾಗಿದೆ. ನಮ್ಮಲ್ಲಿ ಆಚರಿಸ್ತಾ ಬಂದಿರುವಂಥ ಈ ಸಮ್ಮೇಳನಗಳ ಉದ್ದೇಶವು ಸರ್ವರ ಹಿತ ಹಾಗೂ ಸುಂದರ ಸಹಬಾಳ್ವೆಯ ಜೊತೆಗೆ ಭಾಷಾ ಸಾಮರಸ್ಯ, ಭಾಷಾಭಿಮಾನದ ಜೊತೆಗೆ ಮಾನವೀಯ ಗುಣಗಳ ಉದ್ದೀಪನ ಈ ಸಮ್ಮೇಳನದ ಉದ್ದೇಶವಾಗಿದೆ. ಈ ಮೂಲಕ ಸ್ವಚ್ಛ ಸಮಾಜದ ನಿರ್ಮಾಣವಾಗಬೇಕಾಗಿದೆ. ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರ ಭಾವಕ್ಕೆ ಅವರವರ ಪೂಜೆ, ಅವರವರಿಗೆಲ್ಲ ದೇವ ನೀನೊಬ್ಬನೇ ಎಂದು ಮುಪ್ಪಿನ ಷಡಕ್ಷರಿ ಹಾಡಿದ ಮಾತಿನಂತೆ ದೇವನೊಬ್ಬ ನಾಮ ಹಲವು ಎಂಬ ತತ್ವ ಇದೆ. ಜನಸಾಮಾನ್ಯರಲ್ಲಿ ಅವರವರ ಭಾವ ಭಕ್ತಿಗೆ ಅಂತೆ ಭಗವಂತನನ್ನು ಸ್ತುತಿಸುವರು. ಇಲ್ಲಿ ಗುರು ಅಂದರೆ ದೇವರು, ಗುರು ಎಂದರೆ ಜ್ಞಾನದ ಅರಿವು ಎಂಬ ಭಾವ. ಅಂದರೆ ತನ್ನನ್ನು ತಾನು ಅರಿತು ಬಾಳಬೇಕು, ಅರಿವೇ ಗುರು ಎಂಬ ದಿವ್ಯ ಸಂದೇಶ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಮೊದಲೇ ದಾಖಲಾಗಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದ್ದೇನೆ. ನಮ್ಮ ಗ್ರಂಥಾಲಯದ ಪೂರ್ಣ ಉಪಯೋಗವಾದದ್ದು ನಮಗೆ ಈ ಸಂದರ್ಭಗಳಲ್ಲಿ. ಈ ಬಾರಿಯ ಈ ಕೊರೋನಾ ಪೀಡಿತ ಸಮಯದಲ್ಲಿ ಅನೇಕ ಪುಸ್ತಕಗಳನ್ನು ನಾನು ಸ್ವೀಕರಿಸಿದ್ದೇನೆ. ಬಹುಶಃ ಅಷ್ಟು ಪುಸ್ತಕಗಳು ಹೆಚ್ಚಾಗಿ ಸಂಗ್ರಹಿತವಾಗಿದೆ ಮತ್ತು ಅಚ್ಚಾಗಿದೆ. ಮತ್ತು ದಿನ ದಿನ ನೋಡ್ತಾ ನಮಗೆ ಕೇವಲ ಒಂದು 2% ಬಂದಿರ್ಬೋದು ಪುಸ್ತಕ, ಆದರೆ 98% ಪುಸ್ತಕಗಳು ವಿಶೇಷವಾಗಿ ಪ್ರಖ್ಯಾತ ಆಗಿರುವಂಥದ್ದು ಕೊರೋನಾ ವ್ಯಾಧಿಯ ಒಂದು ದೊಡ್ಡ ಕೊಡುಗೆ ಅಂತ ನಾನು ತಿಳಿತೇನೆ. ನಮ್ಮ ಅಂದರೆ ಅನೇಕ ಪುಸ್ತಕ ಪ್ರಿಯರ ಮನೆಯ ಮೂಲೆಗಳಲ್ಲಿ ಇಟ್ಟಿದ್ದ ಪುಸ್ತಕಗಳ ರಾಶಿಗಳು ಧೂಳು ಕೊಡವಿಕೊಂಡು ಹೊರ ಬಂದದಲ್ಲದೆ ಅನೇಕರ ಮಸ್ತಕಗಳಿಗೆ ಪ್ರವೇಶಿಸಿವೆ. ಆದ್ದರಿಂದ ನಾನು ಸರ್ವರಲ್ಲಿ ಆಗ್ರಹಪೂರ್ವಕವಾಗಿ ಹೇಳಿಕೊಳ್ತೇನೆ, ನಿಮ್ಮ ಆಸಕ್ತಿಯ ವಿಷಯಗಳನ್ನು ವಿಂಗಡಿಸಿ ಆ ವಿಭಾಗದಲ್ಲಿರುವ ಪ್ರಕಟಗೊಂಡಿರುವ ಹೆಚ್ಚು ಪುಸ್ತಕಗಳನ್ನು ಖರೀದಿಸಿರಿ, ಅವುಗಳನ್ನು ಓದಿರಿ ಮತ್ತು ಮುಂದಿನ ಪೀಳಿಗೆಗೆ ಈ ಅಭಿರುಚಿ ಬೆಳೆಯುವಂತೆ ಅವರನ್ನು ಪ್ರೇರೇಪಿಸಿ. ಆಗ ಮಾತ್ರವೇ ಸಾಹಿತ್ಯದ ವಿವಿಧ ಮಜಲುಗಳ ಪರಿಚಯ, ಸಮಾಜದ ಸಮಕಾಲೀನ ವಾಸ್ತವತೆಗಳ ಸ್ಪಂದಿಸುವ ಮನಸ್ಸು ನಿರ್ಮಾಣ ಆಗ್ತದೆ. ಕನ್ನಡ ನಾಡಿಂದ ದೂರ ಹೋದವರಿಗೆ ಮಾತೃಭಾಷೆಯ ಸ್ಮರಣೆ, ಮಾತೃಭೂಮಿಯ ನೆನಪು ಮತ್ತು ಇಲ್ಲಿಯ ಸಂಬಂಧಗಳು ಎಷ್ಟು ಕಾಡ್ತವೆ ಎನ್ನುವುದನ್ನು ನನಗೆ ಗೊತ್ತಾಯಿತು. ಅವರು ತಮ್ಮ ಪ್ರಶ್ನೆಗಳನ್ನು ಕೇಳುವಾಗ ಅಥವಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಎಷ್ಟು ಶುದ್ಧವಾದ
ಕನ್ನಡದಲ್ಲಿ ಅವರು ಮಾತನಾಡಿದ್ದಾರೆ ಅಂತಂದರೆ ನನಗೆ ಅದು ಅತೀವ ಹೆಮ್ಮೆ ಅನಿಸಿತು. ಮತ್ತು ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದುಕೊಂಡು ಕಂಗ್ಲೀಷ್ ಮಾತಾಡುವ ಬದಲು ಶುದ್ಧ ಕನ್ನಡವನ್ನು ಮಾತನಾಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಸಂದೇಶ ಕೊಡಬೇಕು ಅಂತ ನನಗೆ ಅನಿಸಿತ್ತು. ಇಂದಿನ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರುವವರು ವೇದಭೂಷಣ ಡಾಕ್ಟರ್ ಎಸ್ ರಂಗನಾಥ್ರವರು. ನಮ್ಮ ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳೆಂದೇ ನಾವು ಅವರನ್ನು ಅಭಿನಂದಿಸುತ್ತೇವೆ. ಈ 88ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವವರು ಕನ್ನಡದ ಪ್ರಖ್ಯಾತ ವಿಮರ್ಶಕರು ಹಾಗೂ ವಾಗ್ಮಿಗಳಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು, ಮಂಡ್ಯ ಜಿಲ್ಲೆಯ ನರಹಳ್ಳಿಯವರು. ಶ್ರೀಯುತರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA ಹಾಗೂ MA ಪದವಿಯನ್ನು ಚಿನ್ನದ ಪದಕದೊಂದಿಗೆ ಪ್ರಥಮ ರ್ಯಾಂಕಿನಲ್ಲಿ ಉತ್ತೀರ್ಣರಾದವರು. ಶೇಷಾದ್ರಿಪುರಂ ಕಾಲೇಜು ಬೆಂಗಳೂರಿನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಪ್ರಾರಂಭಿಸಿ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ, ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ್ದಾರೆ. ನಾವು ಕೂಡ ಯಾರನ್ನು ಇಲ್ಲಿಗೆ ಸ್ವಾಗತಿಸುವ ಪ್ರಯತ್ನ ಮಾಡದೆ ವಸ್ತು ಪ್ರದರ್ಶನ ಮತ್ತು ಜಾತ್ರೆಯನ್ನು ಕೂಡ ರದ್ದುಪಡಿಸಿದ್ದೇವೆ. ಇಲ್ಲದ್ರೆ ಬೀದಿ ಬದಿ ವ್ಯಾಪಾರಸ್ಥರು ನೂರಾರು ಜನ ಬಂದು ವ್ಯಾಪಾರ ಮಾಡ್ತಾಯಿದ್ರು. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಕೋರಿಕೆ ಮೇರೆಗೆ ಈ ಊರಿನ ಸಂತೆ, ಈ ಜಾತ್ರೆಯ ಸಂತೆ ಈ ವರ್ಷ ನಡೆದಿಲ್ಲ, ವಸ್ತು ಪ್ರದರ್ಶನ ಕೂಡ ನಡೆದಿಲ್ಲ. ಹಾಗಾಗಿ ಸರಳವಾಗಿ ಇದು ನಡೆಸ್ತೇವೆ. ಆದರೆ ನಮ್ಮ ಭಕ್ತರು ಸುಮ್ಮನೆ ಕುಳಿತಿಲ್ಲ. ಅವರು ನಾನಾ ರೀತಿಯಿಂದ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡಲಿಕ್ಕೆ ಆಸಕ್ತರಾಗಿದ್ದಾರೆ. ವಿಶೇಷ ಸಂದೇಶ ಏನು ಅಂತಂದರೆ, ಈ ವರ್ಷ ಸುಮಾರು 1200 ಕ್ವಿಂಟಾಲ್ ಅಂದರೆ ಸುಮಾರು 12 ಲೋಡು ಅಕ್ಕಿಯನ್ನು ಕೇವಲ ಈ 3 ದಿವಸದಲ್ಲಿ ಭಕ್ತರು ನಾನಾ ಭಾಗದಿಂದ, ರಾಜ್ಯದ ನಾನಾ ಭಾಗದಿಂದ ಇಲ್ಲಿಗೆ ತಂದು ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದಲ್ಲದೆ ಸಿಹಿ ಹಂಚಬೇಕು ಅಂತ ಹೇಳಿ 1,20,000 ಲಾಡು, ಅದೇ ರೀತಿಯಲ್ಲಿ ನಾನಾ ರೀತಿಯ ಸಿಹಿ ಪದಾರ್ಥಗಳು, ಬಾದ್ಶಾ, ಮೈಸೂರು ಪಾಕ್, ಹೋಳಿಗೆ ಮುಂತಾದ ಅನೇಕ ಸಿಹಿ ತಿಂಡಿಗಳನ್ನು ಮಾಡಿ ಅದು ತಂದುಕೊಟ್ಟಿದ್ದಾರೆ. ಬಹುಶಃ ಇವತ್ತು ಮತ್ತು ನಾಳೆ ಎಲ್ಲರಿಗೂ 2-3 ರೀತಿಯ ಸಿಹಿಯನ್ನು ಬಳಸುವ ಅವಕಾಶವನ್ನು ಈ ಎಲ್ಲ ಭಕ್ತಾದಿಗಳು ಕೊಟ್ಟಿದ್ದಾರೆ. ಇಂದು ರಾತ್ರಿ ಸುಮಾರು 50,000 ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಅವರೇ ಮಾಡಿದ್ದಾರೆ. ಇವತ್ತು ನಮ್ಮ ಅನ್ನಪೂರ್ಣದ ಹಿಂಭಾಗದಲ್ಲಿರುವಂಥ ಮೈದಾನದಲ್ಲಿ ಅವರ ಅಡುಗೆ ತಯಾರಿ ಬೆಳಗಿಂದ ನಡೀತಾ ಇದೆ. ಈ ಎಲ್ಲ ಅನ್ನದಾನದ ಸೇವಾಕರ್ತರಿಗೆ, ಕ್ಷೇತ್ರದ ಭಕ್ತರಿಗೆ ನಾನು ವಿಶೇಷವಾಗಿ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೋರ್ತಾ, ಅವರೆಲ್ಲರಿಗೂ ಮುಂದೆ ಎಲ್ಲ ರೀತಿಯ ಅನುಗ್ರಹವನ್ನು ಭಗವಂತ ಮಾಡಲಿ, ಶ್ರೀ ಮಂಜುನಾಥ ಸ್ವಾಮಿ ಮಾಡಲಿ, ಮತ್ತು ಅವರ ಕ್ಷೇತ್ರದ ಪ್ರೀತಿ ಮತ್ತು ಅವರ ಕ್ಷೇತ್ರದ ಮೇಲೆ ಭಕ್ತಿ ಹೀಗೆ ಮುಂದುವರಿಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬರಬೇಡಿ ಅಂತ ಹೇಳಲಿಲ್ಲ, ಯಾರಿಗೂ ಬನ್ನಿ ಅಂತ ಆಹ್ವಾನಿಸಲಿಲ್ಲ. ಆದರೂ ಕೂಡ ಇವತ್ತು ಸುಮಾರು 80 ವಾಲಗ ಸೆಟ್ನವ್ರು ಬಂದಿದ್ದಾರೆ. ಬಹುಶಃ ಇನ್ನೊಂದು ಅಷ್ಟೇ 50% ಹೆಚ್ಚು ಬರಬೇಕಿತ್ತು. ಆದರೆ ಕೆಲವರು ಹಣಕಾಸಿನ ಕೊರತೆಯಿಂದಾಗಿ ಕೂಡ ಬಸ್ ಹತ್ತಿರಲಿಕ್ಕಿಲ್ಲ. ಎರಡನೇದಾಗಿ ಬಸ್ಸಿನವರು ಕೂಡ ಸತ್ಯಾಗ್ರಹ ಇದೇ ಸಮಯದಲ್ಲೇ ಮಾಡಿದ್ದಾರೆ. ಮೂರನೇದಾಗಿ ಅನಿವಾರ್ಯವಾಗಿ ಹೋಗ್ಬೋದೋ ಬೇಡವೋ, ಧರ್ಮಸ್ಥಳಕ್ಕೆ ಪ್ರವೇಶ ಕೊಡ್ತಾರೋ ಇಲ್ವೋ ಅಂತ ಭಯದಿಂದಲೂ ಬಂದವರು ಕಡಿಮೆ ಆಗಿದ್ದಾರೆ. ಅಂತೂ ಇವತ್ತು 80 ಸೆಟ್ ವಾಲಗ, ಸುಮಾರು 220 ಮಂದಿ ಬ್ಯಾಂಡ್ ಸೆಟ್ನವ್ರು ಬಂದಿದ್ದಾರೆ. ಜಾನಪದ ಶಂಖ, ಈಗ ಎಲ್ಲ ಕಡೆ ಕಡಿಮೆ ಆಗ್ತಾ ಇರುವಂಥ ಶಂಖದಾಸರು 70 ಮಂದಿ ಶಂಖ ಊದೋರು ಬಂದಿದ್ದಾರೆ. 100 ಡೊಳ್ಳು ಕುಣಿತದವರು ಬಂದು, ಈಗ ನೀವು ಶಬ್ದ ಕೇಳಿದ್ರಿ, ಅವರು ನಿಲ್ಲಿಸಬೇಕಾದ್ರೆ ಸ್ವಲ್ಪ ಹತೋಟಿ ಮಾಡಬೇಕಾದ್ರೆ ಕಷ್ಟ ಇದೆ. ಅಷ್ಟು ಉತ್ಸಾಹದಲ್ಲಿ ಅವರು ಇರ್ತಾರೆ. ರಾತ್ರಿ ಬೆಳಗಿನ ತನಕ ಹೊಡೆದ್ರೂ ಕೂಡ ಅವರಿಗೆ ಆಯಾಸ ಆಗೋದಿಲ್ಲ. ಆಮೇಲೆ ಕರಡಿ ಮೇಳ, ಚಿಟ್ಟು ಮೇಳ, ವೀರಗಾಸ, 100 ಮಂದಿ ಇವತ್ತು ಬಂದಿದ್ದಾರೆ. ರಾತ್ರಿ ಇಡೀ ನಮ್ಮ ಕ್ಷೇತ್ರವನ್ನು ನಡುಗಿಸಿಡ್ತಾರೆ. ನಾನು ಯಾವಾಗಲೂ ಹೇಳೋದಿದೆ, ಬ್ಯಾಂಡ್ ಮತ್ತು ಈ ಚೆಂಡೆ ಇವೆಲ್ಲ ಕೇಳಿದ್ರೆ ಧರ್ಮಸ್ಥಳ ಗಡಗಡ ಅಂತ ನಡುಗ್ತಾ ಇರುತ್ತೆ ಅಂತ ಹೇಳಿ. ಸಮ್ಮೇಳನದಲ್ಲಿ ಮೈಸೂರಿನ ಡಾಕ್ಟರ್ ಜ್ಯೋತಿ ಶಂಕರ್ ಗೌರವ ಸ್ವೀಕರಿಸಿ ಮಾತನಾಡುತ್ತಾ, ಎಲ್ಲ ರಸದ ಚಿಲುಮೆಯ ಜೊತೆಗೆ ಆ ಕಾವ್ಯ ಭಾಷೆಯ ಸಂಪತ್ತನ್ನು ಕನ್ನಡ ಸರಸ್ವತ ಲೋಕಕ್ಕೆ ಕೊಟ್ಟಿದೆ. ಅದರ ಜೊತೆಗೆ ಆದಿಪುರಾಣ ಮನುಷ್ಯತ್ವದ ವಿಕಾಸವಾದವನ್ನು ನಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಆದಿನಾಥನ ಕತೆ ವಿಕಾಸವಾದವನ್ನು ಹೇಳುವಂತಹ ಕಥೆಯಾಗಿ ನಮ್ಮ ಮುಂದೆ ಇಡುವುದರಿಂದಲೇ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಮೇಳವಿಸುವ ಕಾವ್ಯವನ್ನಾಗಿ ನಾವು ಆದಿಪುರಾಣವನ್ನು ನೋಡ್ತಾ ಹೋಗ್ತೀವಿ. ಪಂಪನ ಆದಿಪುರಾಣದಲ್ಲಿ ಜೀವನ ದೃಷ್ಟಿ ಎಂಬ ವಿಷಯದಲ್ಲಿ ಉಪನ್ಯಾಸ ನೀಡಿದರು.
ಸಮ್ಮೇಳನದಲ್ಲಿ ಗೌರವ ಸ್ವೀಕರಿಸಿ ಮೂಡುಬಿದಿರೆಯ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಮಾತನಾಡುತ್ತಾ, ಮನುಷ್ಯ ಪ್ರಾಣಿ ವರ್ಗದಿಂದ ಹೊರತಾದಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಾಗ ಆತನಿಗೆ ತನ್ನ ಭಾವನೆಗಳನ್ನು ಇತರರ ಜೊತೆ ಸಮರ್ಥವಾಗಿ ಬಳಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಒದಗಿತು. ಆ ನೆಲೆಯಲ್ಲಿ ಭಾಷೆಯ ಒಂದು ಸಂಶೋಧನೆ ಆಯಿತು ಅಂತೇಳಿ. ಭಾಷೆಯ ಮೂಲ ರೂಪ ಅಂತ ಹೇಳಿದರೆ ಸಂಜ್ಞಾ ಭಾಷೆ ಅಂತ ನಾವು ಹೇಳ್ತೇವೆ. ಸಂಜ್ಞೆಗಳ ಮೂಲಕ ತಮ್ಮ ಭಾವನೆಗಳನ್ನು ಇತರರಿಗೆ ವ್ಯಕ್ತಪಡಿಸುವಂಥದ್ದು. ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಬಳಸಿದಂಥ ಸಂಜ್ಞಾ ಭಾಷೆ ಇವತ್ತು ಕೂಡ ನಾವು ಬಳಸ್ತಾ ಇದ್ದೇವೆ. ಮಾನವನ ಸಂಜ್ಞಾ ಭಾಷೆಯನ್ನು ಪ್ರಥಮವಾಗಿ ಕಂಡುಕೊಂಡಂತಹ ಮಾನವರ ವಂಶವಾಹಿಗಳು ನಮ್ಮಲ್ಲಿ ಇವತ್ತು ಕೂಡ ಹರಿಯುತ್ತಾ ಇರುವಂಥದ್ದು ನಾವು ಮಾತಿನ ಜೊತೆಯಲ್ಲಿ ಸಂಜ್ಞೆಗಳನ್ನು ಕೂಡ ಉಪಯೋಗಿಸಲಿಕ್ಕೆ ಕಾರಣ ಅಂತ ನಾನು ತಿಳಿಯುತ್ತಾ ಇದ್ದೆ. ನಮಗೆ ಈ ತನಕ ತಿಳಿತಿರುವ ಹಾಗೆ ಸುಮೇರಿಯಾ ನಾಗರಿಕತೆಯ ಜನರು ಅಥವಾ ಈಜಿಪ್ಟ್ ನಾಗರಿಕತೆಯ ಜನರು ಸುಮಾರು 6000 ವರ್ಷಗಳ ಹಿಂದೆ ಅವರು ಈ ಅಕ್ಷರಗಳನ್ನು ಬಳಸ್ತಾ ಇದ್ದರು. ನಮಗೆ ತಿಳಿದ ಹಾಗೆ ಇಡೀ ನಮ್ಮ ಜಗತ್ತಿನಲ್ಲಿ ಪ್ರಥಮವಾದಂಥ ಅತ್ಯಂತ ಹಳೆಯ ಅಕ್ಷರಗಳ ಉದಾಹರಣೆ ಸಿಗುವಂಥದ್ದು ಆ ನಾಗರಿಕತೆಗಳಲ್ಲಿ. ನಾವು ಭಾರತಕ್ಕೆ ಬಂದರೆ ನಮಗೆ ಅಕ್ಷರಗಳು ಸಿಗುವಂಥದ್ದು ಸಿಂಧೂ ನಾಗರಿಕತೆಯಲ್ಲಿ ಸಿಗ್ತದೆ, 4000 ವರ್ಷಗಳ ಹಿಂದಿನ ನಾಗರಿಕತೆ. ಈ ಬ್ರಾಹ್ಮಿ ಲಿಪಿಯ ವಿಶೇಷತೆ, ಅಶೋಕನ ಬ್ರಾಹ್ಮಿ ಲಿಪಿಯ ವಿಶೇಷತೆ ಏನು ಅಂತ ಹೇಳಿದರೆ, ಆ ಬ್ರಾಹ್ಮಿ ಲಿಪಿಯಿಂದ ನಮ್ಮ ದೇಶದ ಎಲ್ಲ ಅಕ್ಷರಗಳು ಕೂಡ ಹುಟ್ಟಿಕೊಂಡವು. ಆದರೆ ಜನರು ಬಳಸುವಂತಹ ಸುಮಾರು 3000 ಭಾಷೆಗಳು ನಮ್ಮ ದೇಶದಲ್ಲಿ ಇದ್ದಾವಂತೆ. ನಮ್ಮ ಭಾರತ ಅಂತ ಹೇಳಿದರೆ ಬಹುಭಾಷಿಕರ ನಾಡು ಅಂತೇಳಿ. ಇಡೀ ಜಗತ್ತಿನಲ್ಲಿ ಸುಮಾರು 5000 ಭಾಷೆಗಳಿದ್ದವಂತೆ. ನಮ್ಮ ಭಾರತದಲ್ಲಿ 2001ನೇ ಇಸವಿಯ ಸೆನ್ಸಸ್ ಪ್ರಕಾರ ಸುಮಾರು 2843 ಭಾಷೆಗಳಿದ್ದವಂತೆ ನಮ್ಮ ಭಾರತದಲ್ಲಿ. ಕನ್ನಡದ ಬೆಳವಣಿಗೆಯನ್ನು ನಾವು ಹೇಳುವಾಗ ಪ್ರಥಮ ಶಾಸನ ಹಲ್ಮಿಡಿ ಶಾಸನ, ಪ್ರಥಮ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ, ಮೊದಲನೆಯದು 450ನೇ ಇಸವಿಯದ್ದು, ಎರಡನೆಯದು 9ನೇ ಶತಮಾನದ್ದು. ಲಿಪಿ, ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಉಪನ್ಯಾಸ ನೀಡಿದರು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆ, ಡಿ ಸುರೇಂದ್ರ ಕುಮಾರ್, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀಮತಿ ಶ್ರದ್ಧಾ ಅಮಿತ್ ಮತ್ತು ಡಿ ಶ್ರೇಯಸ್ ಕುಮಾರ್, ಡಾಕ್ಟರ್ ಯಶೋವರ್ಮಾ ಮೊದಲಾದವರು ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಬಿಪಿ ಸಂಪತ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಪಿಸಿ ಹಿರೇಮಠ್ ಧನ್ಯವಾದ ಸಲ್ಲಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ.